ಬೆಳಗ್ಗೆಯಿಂದ ಊಟ ಇಲ್ಲ, ನೀರು ಕೊಟ್ಟಿಲ್ಲ ಸರ್. ಭಾಳ ಕಷ್ಟ ಆಯ್ತು ಮೇಡಮ್. ಏನು ಹೇಳಕ್ಕಾಗಲ್ಲ, ಮುಗೀತು, ಏನು ಮಾತಾಡಂಗಿಲ್ಲ. ಈಗ ಹಿಂಸೆ ಆಗ್ಬಿಟ್ಟೈತಿ. ಈಗ ಗ್ಯಾಸ್, ಇವಾಗ ಗ್ಯಾಸ್ ರೈಟ್ 105 ರೂಪಾಯಿ ಆದ್ರೆ ನಾವು ಎಲ್ಲಿಂದ ಜೀವನ ಮಾಡೋದ? ಆಟೋ ಡ್ರೈವರ್ಸ್ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಹಸಿದಾಗ ಒಂದು ಅನ್ನ ಕೊಟ್ಟಾಗ ಎಷ್ಟು ಸಂತೋಷ ಆಗುತ್ತಲ್ಲ, ಅಷ್ಟು ಸಂತೋಷ ನಮ್ಗೆ ಆಗ್ತಿದೆ ಅಂತ ಹೇಳಿದ್ದಾರೆ. ಯಾರಾದ್ರೂ ನಮಗೋಸ್ಕರ ಹೃದಯ ಮಿಡಿದ್ರಲ್ಲ, ನಮ್ಗೆ ಅಷ್ಟು ಮನುಷ್ಯಗ ಆದಪ್ಪ ಇಂತ ಕಷ್ಟದಲ್ಲಿ ಅಂತ ಬಹುಶಃ ಒಂದು ಇನ್ನು ಮಾನವೀಯತೆ ಇದೆ ಅಂತ ಬಹುಶಃ ಅವರು ಕೂಡ ಸಂತೋಷ ಆಗ್ತಾರೆ. ಆ ಕೆಲವೊಂದಿಷ್ಟು ಆಟೋ ಡ್ರೈವರ್ಸ್ ಅವರು ಕೆಲವೊಂದು ವಿಡಿಯೋ ನೋಡಿ ಲಿಟರಲಿ ಮಧ್ಯಾಹ್ನ ನೋಡ್ತಿರ್ಬೇಕಾದ್ರೆ ನನಗೆ ಆಟೋಮೆಟಿಕ್ ಕಣ್ಣಲ್ಲಿ ನೀರು ಬಂತು. ಇವಾಗಲೂ ನಿಮ್ಮ ಹೃದಯ ಶ್ರೀಮಂತಿಗೆ ಇರೋ ನಟ ಸರ್ ನೀವು ಕನ್ನಡದಲ್ಲಿ. ಧನ್ಯವಾದ, ತುಂಬಾ ಅಂದ್ರೆ ತುಂಬಾ ಧನ್ಯವಾದ. ಸಣ್ಣ ವರ್ಡ್, ನಿಜವಾಗ್ಲೂ ನಿಮ್ ಮೇಲೆ ಪ್ರೀತಿ ದುಪ್ಪಟ್ಟಾಗಿದೆ ಸರ್. ನನಗೆ ನೀವು ಬೆಳಿಬೇಕು ಸರ್, ನಿಮ್ಮಂತವ್ರು ನಮ್ಮ ಸಮಾಜಕ್ಕೆ ಬೇಕು ಸರ್. ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಮಾಡ್ತಿರೋದು ಕೇವಲ ನಮ್ಮ ಕನ್ನಡದ ಸೂಪರ್ ಸ್ಟಾರ್ ಧ್ರುವ ಸರ್ಜಾ ಅವರಿಗೆ ಮಾತ್ರ ಈ ವಿಡಿಯೋ ನಾನು ಸಮರ್ಪಣೆ ಮಾಡ್ತೀನಿ ತುಂಬಾ ಹೃದಯದಿಂದ. ಸರ್, ಧನ್ಯವಾದ ಅನ್ನೋದು ತುಂಬಾ ಒಂದು ಚಿಕ್ಕ ಶಬ್ದ ಸರ್, ನಮ್ಮಿಂದ ಇಷ್ಟು ಮಾತ್ರ ಹೇಳೋಕ್ಕಾಗೋದು. ಈ ವಿಡಿಯೋ ಮುಖ್ಯವಾಗಿ ಮಾಡ್ತಿರೋದು ಒಂದು ಚಿಕ್ಕ ಧನ್ಯವಾದ ತಿಳಿಸಬೇಕು, ಕೃತಜ್ಞತೆ ಸಲ್ಲಿಸಬೇಕು ಅಂತ ವಿಡಿಯೋ ಮಾಡ್ತಿರೋದು. ನಮ್ಮ ಆಟೋ ಡ್ರೈವರ್ಸ್ ಕಷ್ಟಗಳನ್ನ ನೀವು, ಅವರ ಒಂದು ಎದುರಿಸ್ತಿರುವ ಸವಾಲುಗಳನ್ನ ನೋಡ್ಬಿಟ್ಟು ಸುಮ್ನೆ ಕೂಡದೆ ನಿಮ್ಮ ಹೃದಯ ಮಿಡಿದು 25 ಲಕ್ಷ ಕೊಟ್ಟಿದ್ರಲ್ಲ, ನಿಜವಾಗ್ಲೂ ಪ್ರೆಸೆಂಟ್ ನನ್ನ ಮೈಂಡ್ ಅಲ್ಲಿ ಏನ್ ಓಡ್ತಿದೆ ಅಂದ್ರೆ, ಹೇಳ್ತಿರ್ತಾರೆ ಜನ ಸುಮ್ನೆ ಸೂಪರ್ ಸ್ಟಾರ್ ಅಂತ ಯಾಕೆ ತಲೆ ಮೇಲೆ ಹೊತ್ತು ಮೆರೆಸ್ತೀರಾ, ಅವರು ಸಿನಿಮಾದಲ್ಲಿ ಮಾತ್ರ ಅಂತ. ಇಲ್ಲೇ ಇದೆ ಜೀವಂತ ಉದಾಹರಣೆ. ಎಲ್ರು ರೀಲ್ ಮಾತ್ರ ಹೀರೋ ಆಗಿರಲ್ಲ, ರಿಯಲ್ ಲೈಫ್ ಅಲ್ಲೂ ಇಲ್ಲಿದ್ದಾರೆ. ಇವಾಗ ಆಟೋ ಡ್ರೈವರ್ಸ್ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಸರ್ ಹಸಿದಾಗ ಒಂದು ಅನ್ನ ಕೊಟ್ಟಾಗ ಎಷ್ಟು ಸಂತೋಷ ಆಗುತ್ತಲ್ಲ ಮನ್ಸಿಗೆ, ಅಷ್ಟೇ ತೃಪ್ತಿಯಾಗಿದೆ. ನಮಗೋಸ್ಕರ ಯಾರಾದ್ರೂ ಹೃದಯ ಮಿಡಿದ್ರಲ್ಲ, ಅಷ್ಟು ಸಾಕು ಅಂತ ಹೇಳ್ತಿದ್ದಾರೆ. ಜೈಕಾರ ಹಾಕಿದ್ದಾರೆ ಆಟೋ ಡ್ರೈವರ್ಸ್ ಕೆಲವೊಂದಿಷ್ಟು ವಿಡಿಯೋಗಳನ್ನ ಎಲ್ಲರೂ ನೋಡಿರ್ತೀರಾ. ಅವ್ರು ಲಿಟ್ರಲಿ ಅಳ್ತಿದ್ದಾರೆ. ಮೀಡಿಯಾದವ್ರು ಹೋಗಿ ಅವ್ರೊಂದು ಮೂಮೆಂಟ್ ಅನ್ನ ಕ್ಯಾಪ್ಚರ್ ಮಾಡಿದ್ದಾರೆ. ಆಟೋ ಡ್ರೈವರ್ಸ್ ಗಳು ಎದುರಿಸ್ತಿರುವ ಸವಾಲುಗಳು, ಕಷ್ಟಗಳು ಏನಿಲ್ಲ ಅಂತ ವಿಡಿಯೋಗಳು ಹಾಕಿದ್ದಾರೆ. ಬಹುಶಃ ಮಾನವ ಇವೆಲ್ಲಾ ವಿಡಿಯೋಗಳು ನೋಡ್ಬಿಟ್ಟು ಕಣ್ಣು ಇದ್ದು ಕೂಡ ಕಣ್ಣು ಮುಚ್ಕೊಂಡ್ ಕೂತ್ನೋ. ಕಷ್ಟ ಅಂತ ಬಂದಾಗ ಮನುಷ್ಯಲ್ಲಿ ಒಬ್ರಿಗೊಬ್ರು ಆಗ್ಲೇಬೇಕು, ಅದೇ ಜೀವನ. ಸೊ ದೊಡ್ಡ ಭಾಷಣ ಮಾಡ್ತಿರೋರು, ದೊಡ್ಡ ಭಾಷೆಗಳನ್ನ ಬಿಗಿತಿರೋರು, ಮಾತಾಡ್ತಿರೋರು ಅಂತ ದೊಡ್ಡ ಮಾತು ಇವತ್ತೆಲ್ಲ ಎಲ್ಲೋದ್ರು? ನಿಜವಾಗ್ಲೂ ಸರ್ಕಾರ, ಶಾಸಕರ ಹತ್ರ, MLA ಗಳ ಹತ್ರ ಎಷ್ಟೆಷ್ಟು ದುಡ್ಡು ಇರುತ್ತೆ. ಆ ಒಂದು ಕ್ಷೇತ್ರಗಳಿಗೆ ಇಂತಿಷ್ಟು ಕಿಟ್ಗಳು, ಇಂತಿಷ್ಟು ಹಣ ಅಂತ ಕೊಟ್ಟಿದ್ರೆ ಎಷ್ಟು ಜನ ಮೆಚ್ಕೊಂಡಿರೋರು ಇವತ್ತು. ಅವ್ರು ಯಾರು ಕಾಣಿಸ್ಲಿಲ್ಲ. ಸೊ ವಿಡಿಯೋ ನಾನು ಸಂಪೂರ್ಣವಾಗಿ ಮಾಡ್ತಾ ಇರೋದು ನಮ್ಮ ಕನ್ನಡದ ಸೂಪರ್ ಸ್ಟಾರ್ ರತ್ನ ಅಂತ ಹೇಳ್ತೀನಿ, ಧ್ರುವ ಸರ್ಜಾ ಅವರು. ಆ ಒಂದು ಮೂವ್ಮೆಂಟ್ಗಳು, ವಿಡಿಯೋಗಳು ನೋಡ್ಬಿಟ್ಟು ಲಿಟ್ರಲಿ ಅವರ ತಾಳಕ್ಕಾಗದೆ ಆ ಹೃದಯನ ಮಿಡಿದು 25 ಲಕ್ಷ ಹಣ ಕೊಟ್ಟು ಎಷ್ಟು ಜನ ತೆರೆ ಮರೆಯಲ್ಲಿ ಹೆಲ್ಪ್ ಮಾಡಿದ್ರೆ ಗೊತ್ತಿಲ್ಲ. ಒಂದ್ ವೇಳೆ ಹೆಲ್ಪ್ ಮಾಡಿದ್ರೆ ಅವರಿಗೆ ಎಲ್ಲರಿಗೂ ಕೂಡ ಈ ವಿಡಿಯೋ ಮುಖಾಂತರ ಧನ್ಯವಾದ. ರಚಿತಾರಾಮ್ ಅವರು ಕಿಟ್ ಕೊಟ್ಟಿದ್ದಾರೆ, ವಿನೋದ್ ರಾಜ್ ಅವರು ಕೂಡ ಕೆಲವೊಂದಿಷ್ಟು ಕಿಟ್ಗಳು ಹೆಲ್ಪ್ ಅನ್ನ ಮಾಡಿದ್ದಾರೆ. ನಿಜವಾಗ್ಲೂ ನನಗೆ ಇವಾಗ ಪ್ರೆಸೆಂಟ್ ಮೈಂಡ್ ಅಲ್ಲಿ ಓಡ್ತಿರೋದು ಇಷ್ಟೇ ಸರ್. ನಿಮ್ ಸಿನಿಮಾ 1 ಸಲ 2 ಸಲ 3 ಸಲ 5 ಸಲ ನೋಡಿದ್ರು ಕೂಡ ಕಮ್ಮಿನೇ ಸರ್. ನಿಮ್ಮಂತವ್ರ ಸಿನಿಮಾ ನನ್ಗೆ ಇವಾಗ ಅನಿಸ್ತಾ ಇದೆ, ಧ್ರುವ ಸರ್ ಸಿನಿಮಾ ಯಾವುದೇ ಇರಲಿ ಒಂದ್ 2 ಶೋ ಆದ್ರೂ ನೋಡ್ಬೇಕಂತ ನನಗೆ ಅನಿಸ್ತಿದೆ. ಎಷ್ಟೇ ಟೈಮ್ ಇದ್ರು, ದುಡ್ಡು ಇಲ್ದೇ ಇದ್ರು ಕೂಡ ಸಾಲ ಮಾಡಿದ್ರು ನಿಮ್ ಸಿನಿಮಾ ನೋಡ್ತೀನಿ ಸರ್ ನಾನು. ನನ್ಗೆ ನಿಮ್ಮಂತವ್ರು ಬೇಕು ಸರ್, ರಿಯಲ್ ಹೀರೋ ನಮ್ಗೆ ಬೇಕು. ನಿಜವಾಗ್ಲು ಧ್ರುವ ಸರ್ ಬಗ್ಗೆ ಕೇಳಿದೆ ನಾನು, ಬಹಳ ಡೌನ್ ಟು ಅರ್ತ್, ಬಂದವರಿಗೆಲ್ಲ ಮುತ್ತು ಕೊಟ್ಟು ಸೆಲ್ಫಿ ಕೊಡ್ತಾರೆ. ಎಲ್ರಿಗೂ ಕೂಡ ಎಷ್ಟೇ ಟೈಮ್ ಆದ್ರೂ ಬೇಜಾರು ಮಾಡಲ್ಲ. ಅವ್ರು ಏನ್ ಮಾಡಿದ್ರು ಕೂಡ ನಿಂತ್ಕೊಂಡು ನೋಡ್ತಿದಾರೆ ಅಂತ ನಿಜವಾಗ್ಲೂ ಕೇಳಿದೆ. ಆದ್ರೆ ನಿಜವಾಗ್ಲೂ ನಿಮ್ಮ ಹೃದಯ ಶ್ರೀಮಂತಿಗೆ ಇರೋ ನಟ ಸರ್ ನೀವು ಕನ್ನಡದಲ್ಲಿ. ಧನ್ಯವಾದ, ತುಂಬಾ ಅಂದ್ರೆ ತುಂಬಾ ಧನ್ಯವಾದ. ಸಣ್ಣ ವರ್ಡ್, ನಿಜವಾಗ್ಲೂ ನಿಮ್ ಮೇಲೆ ಪ್ರೀತಿ ದುಪ್ಪಟ್ಟಾಗಿದೆ ಸರ್ ನನಗೆ. ನಿಜವಾಗ್ಲೂ ನಿಮ್ ಸಿನಿಮಾ ಯಾವ್ದೇ ಬರ್ಲಿ, ಆದಷ್ಟು ಬೇಗ ಸಿನಿಮಾ ರಿಲೀಸ್ ಮಾಡಿ ಸರ್. ನಿಮ್ ಸಿನಿಮಾನ ನಾವು 2 ಸರ್ತಿ 3 ಸರ್ತಿ ನೋಡ್ತೀವಿ. ಯಾಕಂದ್ರೆ ನೀವು ಬೆಳಿಬೇಕು ಸರ್, ನಿಮ್ಮಂತವ್ರು ನಮ್ಮ ಸಮಾಜಕ್ಕೆ ಬೇಕು ಸರ್. ಅಷ್ಟೇ ವಿಡಿಯೋ ಮಾಡ್ತಿರೋ ಉದ್ದೇಶ. ಸೊ ಆಫ್ಟರ್ ಲಾಂಗ್ ಟೈಮ್ ಫಿಲ್ಮ್ ಕ್ರಶ್ ಕನ್ನಡ ಚಾನಲ್ ನಲ್ಲಿ ನಾನು ಇಷ್ಟು ಖುಷಿಯಾಗಿ ಮಾತಾಡ್ತಿದ್ದೀನಿ ಈ ಒಂದು ವಿಡಿಯೋ ಧ್ರುವ ಸರ್ ಬಗ್ಗೆ ಮಾತಾಡಿ. ಸೊ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಕಂಟೆಂಟ್ ಮಾಡಕ್ ಪ್ರಯತ್ನ ಮಾಡ್ತೀನಿ. ಮೇಲೆ ಧನ್ಯವಾದ.